ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಇವತ್ತಿನ ಈ ಒಂದು ಮಾರ್ಕೆಟ್ ಕ್ರಾಶ್ ಏನಕ್ಕಾಗಿದೆ ಅಥವಾ ಇದು ಕಂಪ್ಲೀಟ್ ಕ್ರಾಶ್ ಅನ್ನ ಏನನ್ನುವ ಒಂದು 2 ರೀಸನ್ ನಿಮ್ಗೋಸ್ಕರ ಒಂದು ಕಲೆಕ್ಟ್ ಮಾಡಿ ಈ ಒಂದು ವಿಡಿಯೋದ ಮುಖಾಂತರ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದೀನಿ. ಅದ್ರ ಜೊತೆಗೆ ಸುಮಾರು ಜನಕ್ಕೆ ಏನಂದ್ರೆ ಈ ಬುಲ್ ಮಾರ್ಕೆಟ್ ಇನ್ನೂ ಕಂಟಿನ್ಯೂ ಆಗುತ್ತೆ, ನಿಫ್ಟಿ 17,000, 18,000, 19,000, 20,000 ಅಂತ ಅವ್ರಿಗೆ ಗೊತ್ತಿರುವಂತ ನಂಬರ್ ಗಳನ್ನ ಒಂದು ರ್ಯಾಂಡಮ್ ಆಗಿ ಟ್ವಿಟರ್ ಆಗಿರ್ಬೋದು, ಒಂದು ಫೇಸ್ಬುಕ್, ಈ ರೀತಿ ಸುಮಾರು ಜಾಗಗಳಲ್ಲಿ ಅನೌನ್ಸ್ಮೆಂಟ್ಸ್ ಮಾಡ್ತಾ ಬಂದ್ರು. ಬಟ್ ನಾನು ಆಲ್ರೆಡಿ ಹೇಳ್ತಾ ಬಂದೆ, ಯಾವುದೇ ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಅಥವಾ ಡೌನ್ ಟ್ರೆಂಡ್ ಅಪ್ ಟ್ರೆಂಡ್ ಯಾವುದೇ ಆದ್ರೂ ಆ ಒಂದು ಸ್ಟೇಜ್ ಅಲ್ಲಿ ಒಂದು ಪಾಸ್ ಅಥವಾ ಒಂದು ಕಾಮಾ ಅಂತ ಏನ್ ಕರೀತಾರೆ ಅದು ಬಂದೇ ಆಗ್ಬೇಕಾಗುತ್ತೆ. ಆ ಒಂದು ಬುಲ್ ಮಾರ್ಕೆಟ್ ಒಂದು ಮೆಂಟಾಲಿಟಿ ಇದ್ದಂತಹ ಸುಮಾರು ಜನಕ್ಕೆ ಒಂದು ಪಿಂಚ್ ಅಥವಾ ಒಂದು ಸೂಜಿಯಲ್ಲಿ ಚುಚ್ಚುಮದ್ದು ಅಂತ ಹೇಳಿದ್ರೆ ಆ ರೀತಿ ಒಂದು ಚುಚ್ಚುಮದ್ದು ಕೊಡೋಕ್ಕೋಸ್ಕರ ಇವತ್ತಿನ ಈ ಒಂದು ಮಾರ್ಕೆಟ್ ಡೌನ್ ಟ್ರೆಂಡ್ ಕಡೆ ಹೋಗಿದೆ ಅಂತ ಹೇಳೋದು. ರೀಸನ್ ಏನಾದ್ರೂ ಆಗಿರ್ಬೋದು, ಬಟ್ ದ ಫ್ಯಾಕ್ಟರ್ಸ್ ಓನ್ಲಿ ಒನ್ ಥಿಂಗ್ ಏನಂತಂದ್ರೆ ಅಪ್ ಟ್ರೆಂಡ್ ಹೋಗ್ತಾ ಇರುವಂತ ಯಾವುದೇ ಒಂದು ಸ್ಟಾಕ್ ಆಗಿರ್ಬೋದು, ಇಂಡೆಕ್ಸ್ ಆಗಿರ್ಬೋದು, ಅದು ಒಂದು ಕರೆಕ್ಷನ್ಸ್ ಬಂದೇ ಆಗ್ಬೇಕು. ಸೊ ಲಾಸ್ಟ್ ಏನೋ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ, ಸೊ ಕೊರೋನಾ ಇಂದ ಮಾರ್ಕೆಟ್ ಬಿತ್ತು ಅಂತ. ಸೊ ಯಾವುದೇ ಒಂದು ಪ್ರಾಡಕ್ಟ್ ಅಪ್ ಟ್ರೆಂಡ್ ಹೋಯ್ತಿತ್ತು ಅಂದ್ರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಅದು ಕಾಯ್ತಾ ಇರುತ್ತೆ ಕೆಳಗಡೆ ಬೀಳಕ್ಕೆ ಅಥವಾ ಕೆಳಗಡೆ ಮೇಲೆ ಏಳಕ್ಕೆ. ಅದುವೇ ಒಂದು ಒನ್ ಆಫ್ ದ ರೀಸನ್ ಇವತ್ತಿನ ಒಂದು ವಿಡಿಯೋದ ಮುಖಾಂತರ ಸಹ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದ ಮುಖಾಂತರ ಮತ್ತೊಂದು ನಿಮ್ಗೆ ಒಂದು ಡೌಟ್ ಸಹ ಆಗ್ತೀನಿ, ಈ ಒಂದು ಮಾರ್ಕೆಟ್ ಕ್ರಾಶ್ ಏನಾಗಿದೆ ಅದು ಇನ್ನು ಫ್ಯೂಚರ್ ಅಲ್ಲಿ ಹೆಚ್ಚಿನ ಕುಸಿತ ಆಗುತ್ತಾ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ನಾವು ಕನ್ಕ್ಲೂಷನ್ ಅಲ್ಲಿ ನೋಡೋಣ, ಆಗುತ್ತಾ ಆಗಲ್ಲ ಅನ್ನೋ ಸಹ ಇನ್ಫಾರ್ಮೇಶನ್ ನೋಡೋಣ. ಓಕೆ, ಸೊ ಈ ಒಂದು ಕ್ರಾಶ್ ಅಥವಾ ಮೋರ್ ದೆನ್ 1% ಒಂದು ಬ್ಯಾಂಕ್ ನಿಫ್ಟಿ ನಿಫ್ಟಿಯ ಜೊತೆಗೆ ಒಂದು ಮಲ್ಟಿಪಲ್ ಇಂಡೈಸಸ್ ಏನೊಂದು ಡೌನ್ ಟ್ರೆಂಡ್ ಆಗಿದೆ, ವಿಚ್ ಇಸ್ ವೆರಿ ವೆರಿ ಬ್ಯಾಡ್. ಎಸ್ಪೆಷಲಿ ಇನ್ನು ಬುಲ್ ಮಾರ್ಕೆಟ್ ನ ಎಕ್ಸ್ಪೆಕ್ಟೇಷನ್ ಮಾಡಿದ್ರಲ್ಲ ಅವ್ರಿಗೋಸ್ಕರ ಒಂದು ಸಣ್ಣ ಒಂದು ಪಿಂಚ್ ಅಂತಾನೆ ಹೇಳ್ಬೋದು ಈ ನಮ್ಮ ಒಂದು 1% ಡೌನ್ ಟ್ರೆಂಡ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ಒಂದು ಮಾರ್ಕೆಟ್ ಕಂಪ್ಲೀಟ್ ಒಂದು ಡೌನ್ ಟ್ರೆಂಡ್ ಅಥವಾ ಒಂದು ಗ್ಯಾಪ್ ಡೌನ್ ಓಪನ್ ಆಯ್ತು, ಅದಾದ್ಮೇಲೆ ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಆ ಗ್ಯಾಪ್ ನ ಫಿಲ್ ಆಗಿ ನೆಕ್ಸ್ಟ್ ಪ್ರಾಬ್ಲಿ 12 ಗಂಟೆ ಆದ್ಮೇಲೆ ಕಂಪ್ಲೀಟ್ ಒಂದು ಕ್ರಾಶ್ ಕಡೆ ಹೋಯ್ತು ಅಂತ ಹೇಳ್ಬೋದು. ಸೊ ಎರಡು ಮೇಜರ್ ರೀಸನ್, ನ್ಯೂಸ್ ಓದಿದ್ರೆ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ಚೈನಾದಲ್ಲಿ ಇರುವಂತ ಎವರ್ ಗ್ರ್ಯಾಂಡ್ ಗ್ರೂಪ್ ಅನ್ನುವ ಒಂದು ಒಂದು ರಿಯಲ್ ಎಸ್ಟೇಟ್ ಕಂಪನಿ ಏನಿದೆ, ಅವರ ಒಂದು ಕಂಪನಿ $305 ಬಿಲಿಯನ್ ನ ಡಿಫಾಲ್ಟ್, ಆಲ್ರೆಡಿ ಸ್ಟಾರ್ ಅಲ್ಲಿ ಹಾಕಿದ್ದೀನಿ, ಡಿಫಾಲ್ಟ್ ಮಾಡುವಂತ ಒಂದು ಚಾನ್ಸಸ್ ಇದೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ಮಾರ್ಕೆಟ್ ಎಂಟೈರ್ ವರ್ಲ್ಡ್ ಮಾರ್ಕೆಟ್ ಸ್ವಲ್ಪ ಒಂದು ಬೇರಿಶ್ ಕಡೆ ಹೋಗಿದೆ ಅಂತಾನೆ ಹೇಳ್ಬೋದು. ಸೊ ನೀವು ಮತ್ತೊಂದು ಕೇಳ್ಬೋದು, ಸತೀಶ್ ಅವರು ಈ ರೀತಿಯ ಕ್ರಾಶಸ್ ಬಂತು ಅಂದ್ರೆ ಏನು, ಯಾವ್ದಕ್ಕೊಂದು ರೀಸನ್ ಇರ್ಬೇಕಲ್ಲ, ಇದು ಒಂದೇ ಕಂಪನಿಯಿಂದ ರೀಸನ್ ಆಗುತ್ತೆ ಅಂತ ನಾನು ಕೇಳಿದ್ರೆ ಎಸ್, ಕೆಲವೊಂದು ಟೈಮ್ ಆಗುತ್ತೆ. ಆ ಒಂದು ಕಂಪನಿ ಮಲ್ಟಿಪಲ್ ಕಂಟ್ರೀಸ್ ಅಲ್ಲಿ ಏನಾದ್ರು ಆಪರೇಷನ್ ಮಾಡಿ ಲೋನ್ ಅಥವಾ ಏನಾದ್ರು ಈ ರೀತಿ ಅಡ್ವಾನ್ಸಸ್ ಗಳನ್ನ ತಗೊಂಡಿದ್ರೆ ಕಂಪ್ಲೀಟ್ ಒಂದು ಎಂಟೈರ್ ವರ್ಲ್ಡ್ ಮಾರ್ಕೆಟ್ ಸಹ ಎಫೆಕ್ಟ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ನೀವು ಸುಮಾರು ವರ್ಷಗಳ ಹಿಂದೆ ನೋಡಿದ್ರೆ ಲೇಮನ್ ಬ್ರದರ್ಸ್ ಒಂದು ಮತ್ತೊಂದು ಕಂಪನಿ ಏನ್ ಡಿಫಾಲ್ಟ್ ಮಾಡಿತ್ತು, ಆ ಒಂದು ಕಂಪನಿ ಬ್ಯಾಂಕ್ರಪ್ಸಿ ಅಥವಾ ದಿವಾಳಿ ಅಂತ ಏನ್ ದಿವಾಳಿ, ಆ ಒಂದು ದಿವಾಳಿ ಪ್ರೊಸೀಜರ್ಗೆ ಹೋದ್ಮೇಲೆ ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಹೋಯ್ತು ಅಂತ ನೀವು ಸಹ ನೋಡಿರ್ತೀರಾ. ಅದೇ ರೀತಿ ಈ ಒಂದು ಚೈನಾದಲ್ಲಿರುವಂತ ಎವರ್ ಗ್ರ್ಯಾಂಡೆ ಗ್ರೂಪ್ ಅನ್ನೋ ಒಂದು ಕಂಪನಿ ಸಹ ಆದ್ರೆ ಮಾರ್ಕೆಟ್ ಕ್ರಾಶ್ ಬರುತ್ತಾ ಅಂತ ಕೆಲವೊಬ್ಬರಿಗೆ ಡೌಟ್ ಇರೋದ್ರಿಂದ ಆ ಒಂದು ನ್ಯೂಸ್ ಸ್ವಲ್ಪ ಒಂದು ಸೆಂಟಿಮೆಂಟ್ ಬೇರಿಶ್ ಕಡೆ ತಗೊಂಡೋಯ್ತು ಅಂತ ಹೇಳ್ಬೋದು. ಬಟ್ ಮತ್ತೊಂದು ಅಡ್ವಾಂಟೇಜ್ ಅಂದ್ರೆ ಈ ಒಂದು ಕಂಪನಿ ಕಂಪ್ಲೀಟ್ ಒಂದು ಚೈನಾದಲ್ಲಿರುವಂತ ಒಂದು ಬ್ಯಾಂಕ್ ಆಗಿರ್ಬೋದು, ಒಂದು ಫಂಡಿಂಗ್ ಹೌಸಸ್ಗೆ ಸ್ವಲ್ಪ ಎಕ್ಸ್ಪೋಸ್ ಆಗಿರೋದ್ರಿಂದ ಪ್ರಾಬಬಲಿ ಗ್ರೇಟ್ ವಾಲ್ ಆಫ್ ಚೈನಾ ಅಂತ ನಾವೇನ್ ಕರಿತೀರಿ, ಆ ಒಂದು ಚೈನೀಸ್ ಮಾರ್ಕೆಟ್ ಕಂಪ್ಲೀಟ್ ಕೊಲಾಪ್ಸ್ ಆಗುವಂತ ಒಂದು ಚಾನ್ಸಸ್ ಹೈಲಿ ಇದೆ ಅಂತ ಹೇಳ್ಬೋದು ಈ ಒಂದು ಕಂಪನಿ ಅಂದ್ರೆ ಕಂಪ್ಲೀಟ್ ಡಿಫಾಲ್ಟ್ ಅಥವಾ ಬ್ಯಾಂಕ್ ರಪ್ಟಿಗೆ ಏನಾದ್ರು ಅಪ್ಲೈ ಮಾಡಿದ್ರೆ. ಬಟ್ ಕರೆಂಟ್ ಸಿಚುಯೇಷನ್ ನೋಡಿದ್ರೆ 99.9999% ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಹೇಳ್ಬೋದು ಬೇಸ್ಡ್ ಆನ್ ದ ನ್ಯೂಸ್ ನಾನೇನು ಓದಿದ್ದೀನಿ. ಸೆಕೆಂಡ್ ಇಂಪಾರ್ಟೆಂಟ್ ನ್ಯೂಸ್ ಏನಂತ ಹೇಳಿದ್ರೆ ಪ್ರಾಫಿಟ್ ಬುಕಿಂಗ್. ನಾವು ನೋಡಿ ಹೇಳಿದ್ರೆ ಯಾವುದೇ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ತಾ ಒಂದ್ ಸರ್ಟನ್ ಲೆವೆಲ್ ಅಲ್ಲಿ ಕೆಲವರಿಗೆ ಇಷ್ಟ ಆಗಿ ಒಂದು ಪ್ರಾಫಿಟ್ ಬರುವಂತ ಒಂದು ಖುಷಿ ನೋಡಿ ತಡ್ಕೊಳಕ್ ಆಗದಿರ ಸೆಲ್ ಮಾಡ್ತಾರೆ, ಒಂದು ಪ್ರಾಫಿಟ್ ಬುಕಿಂಗ್ ಬರುವಂತ ಚಾನ್ಸಸ್ ಸಹ ನಾವು 500 ಹತ್ರ ಏನ್ ನಾವು ನೋಡಿದ್ರಿ ಆ ಒಂದು ಪ್ರಾಫಿಟ್ ಬುಕಿಂಗ್ ಸಹ ನೋಡಿರ್ಬೋದಾಗಿತ್ತು. ಓಕೆ, ಸೊ ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ನೋಡಿ, ಇದು ನಿಫ್ಟಿಯ ಚಾರ್ಟ್. ಸೊ ಮನಿ ಕಂಟ್ರೋಲ್ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಬೆಳಿಗ್ಗೆ ಕಂಪ್ಲೀಟ್ ಗ್ಯಾಪ್ ಡೌನ್ ಆದ್ಮೇಲೆ ಕಂಪ್ಲೀಟ್ ಫಿಲ್ ಆಯ್ತು, ಅರೌಂಡ್ 182 ಪಾಯಿಂಟ್ಸ್ ಡೌನ್ ಟ್ರೆಂಡ್ ಇದೆ, ವಿಚ್ ಇಸ್ 1%, ಮೋರ್ ದೆನ್ 1%. ಬ್ಯಾಂಕ್ ನಿಫ್ಟಿ ಸಹ ಕ್ಲೋಸ್ ಟು 2% ಡೌನ್ ಟ್ರೆಂಡ್ ಇದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೀವು ಕಂಪ್ಲೀಟ್ ಒಂದು ನಿಫ್ಟಿ ಒಂದು ಬ್ರಾಡ್ ಇಂಡೈಸಿಸ್ ನೋಡೋದು ಸಹ ನೀವು ನೋಡಬಹುದು, ಎಲ್ಲಾ ಒಂದು ಕಂಪ್ಲೀಟ್ ಒಂದು ನೆಗೆಟಿವ್ ಇದೆ ಅಂತ ಹೇಳ್ಬೋದು ಎಕ್ಸೆಪ್ಟ್ ವಿಕ್ಸ್. ಬೆಳಗಿನಿಂದ ಈ ಒಂದು ವಿಕ್ಸ್ ಕಂಪ್ಲೀಟ್ ಒಂದು ಅಪ್ ಟ್ರೆಂಡ್ ಹೋಗ್ಬೇಕಾದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಪ್ರಾಬಬಲಿ ಮಾರ್ಕೆಟ್ ಕ್ರಾಶ್ ಆಗುವಂತ ಚಾನ್ಸಸ್ ಇದೆ ಅಂತ. ಬಟ್ ಗ್ಯಾಪ್ ಡೌನ್ ಆಗಿ ಕಂಪ್ಲೀಟ್ ಫಿಲ್ ಆಗೋಕೆ ಶುರು ಆದ್ಮೇಲೆ ಅನ್ಕೊಂಡೆ ಓಕೆ ಜಸ್ಟ್ ಒಂದು ಏನಂತಾರೆ ಆ ಒಂದು ವಿಕ್ಸ್ ಡಮ್ಮಿ ಅಂತ ಅನ್ಕೊಂಡೆ. ಬಟ್ ಆ ಒಂದು ವಿಕ್ಸ್ ಏನ್ ಇನ್ಕ್ರೀಸ್ ಆಗಿತ್ತು ನಾನು ನೋಡ್ಬೇಕಾದ್ರೆ ಬೆಳಗ್ಗೆ ಒಂದು ಆಲ್ಮೋಸ್ಟ್ ಒಂದು ಕ್ಲೋಸ್ ಟು 10 to 12% ಇನ್ಕ್ರೀಸ್ ಆಗಿತ್ತು ಅಂತ ಹೇಳ್ಬೋದು. ಆ ರೀತಿ ಒಂದು ಆಗಿರೋದ್ರಿಂದ ನೀವು ಸಹ ನೋಡ್ಬೋದು ಯಾವ ರೀತಿ ಒಂದು ವಿಕ್ಸ್ ಅಪ್ ಟ್ರೆಂಡ್ ಆಗಿದೆ ಅಂತ. ಅದ್ರ ಜೊತೆಗೆ ನೀವು ರಿಯಲ್ ಎಸ್ಟೇಟ್ ಒಂದು ಸೆಕ್ಟರ್ ನೋಡೋದು ಸಹ ಅದು ಸಹ ಕಂಪ್ಲೀಟ್ ಮೆಟಲ್ ಕಂಪ್ಲೀಟ್ ಒಂದು ಡೌನ್ ಟ್ರೆಂಡ್ ಇತ್ತು ಅಂತ ಮೆಟಲ್ ಸೆಕ್ಟರ್. ಜೊತೆಗೆ ರಿಯಾಲಿಟಿ ಸೆಕ್ಟರ್ ಸಹ ಸ್ವಲ್ಪ ಡೌನ್ ಟ್ರೆಂಡ್ ಇರೋದ್ರಿಂದ ಪ್ರಾಬಬಲಿ ನಾವು ಇನ್ನೂ ಒಂದು
2-3 ದಿವಸ ಈ ರೀತಿಯ ಒಂದು ಡೌನ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಪ್ರಾಫಿಟ್ ಬುಕಿಂಗ್ ನ ಸಹ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಶನ್ ಈ ಒಂದು ಕಂಪನಿ ಎವರ್ ಗ್ರಾಂಡೆ ಅನ್ನೋ ಒಂದು ಕಂಪನಿ ಏನ್ ಹೇಳಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂದ್ರೆ ಈ ಒಂದು ಲಿಂಕ್ ಸಹ ನೀವು ನೋಡ್ಕೊಂಡು ಆ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಕೊಂಡು ಜಸ್ಟ್ ಒಂದು ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ ತಿಳ್ಕೊಳ್ಳಿ ಅಂತ ನಿಮ್ಗೆ ಎಕ್ಸ್ಪ್ಲೇಷನ್ಸ್ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸತೀಶ್ ಅವರು ಈ ನ್ಯೂಸ್ ಏನು ಇವಾಗ ಬಂದ್ಬಿಡುತ್ತಾ ಸಡನ್ ಆಗಿ ಏನಕ್ಕೆ ಈ ರೀತಿ ಒಂದು ಕ್ರಾಶ್ ಆಯ್ತು ಅಂತ ನೀವು ಕೇಳ್ಬೋದು. ಯಾವುದೇ ಒಂದು ನ್ಯೂಸ್ ಬರೋಕ್ಕಿಂತ ಮುಂಚೆ ಅದರದೇ ಆದಂತ ಒಂದು ಫೇಸಸ್ ಇರುತ್ತೆ. ಆ ಒಂದು ಫೇಸಸ್ ಅಲ್ಲಿ ಈ ನ್ಯೂಸ್ ಬಂತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 8 ತಿಂಗಳಿಂದ 1 ವರ್ಷದಿಂದ ಚೈನೀಸ್ ಗವರ್ಮೆಂಟ್ ಬಂದು ಈ ಒಂದು ಕಂಪನಿಗೆ ಒಂದು ವಾರ್ನಿಂಗ್ ಸಹ ಕೊಟ್ಟಿತ್ತು. ನೀವು ಡಿಫಾಲ್ಟ್ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ, ನಿಮ್ಮ ಲೋನ್ ನ ಕಡಿಮೆ ಮಾಡ್ಕೊಳ್ಳಿ ಅಂತ ಒಂದು ಇನ್ಫಾರ್ಮೇಶನ್ ಸಹ ಕೊಟ್ಟಿದ್ರು. $305 ಬಿಲಿಯನ್ ಅಲ್ಲಿ ಡೆಟ್ ಇರುವಂತ ಕಂಪನಿ ಡಿಫಾಲ್ಟ್ ಆಗುತ್ತೆ ಅಂತ ಅವಾಗಲೇ ಅವರು ವಾರ್ನಿಂಗ್ ಕೊಟ್ಟಿದ್ರು. ಅದಾದ್ಮೇಲೆ ನೀವು ನೋಡ್ಬೋದು ಈ ಒಂದು ಕಂಪ್ಲೀಟ್ ಒಂದು ಚಾರ್ಟ್ 1 ಇಯರ್ ಟ್ರೆಂಡ್ ನೋಡಿದ್ರೆ ನೀವು ನೋಡ್ಬೋದು ಆಗಿಂದಾನೆ ಮಾರ್ಕೆಟ್ ಕಂಪ್ಲೀಟ್ ಡೌನ್ ಟ್ರೆಂಡ್ ಕಡೆ ಇದೆ ಅಂತ ಹೇಳ್ಬೋದು. ಸಾರಿ, ಈ ಒಂದು ಸ್ಟಾಕ್ ಕಂಪ್ಲೀಟ್ ಡೌನ್ ಟ್ರೆಂಡ್ ಕಡೆ ಇದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಈ ಒಂದು ಕಂಪನಿಯಲ್ಲಿ ಇವಾಗಲೇ ಏನಾದ್ರು ಡಿಫಾಲ್ಟ್ ಆಯ್ತಾ, ಇವಾಗಲೇ ಏನಾದ್ರು ನ್ಯೂಸ್ ಬಂತ ಅಂತ ಹೇಳಿದ್ರೆ ಖಂಡಿತವಾಗಿಲ್ಲ. ನೀವು ಓವರ್ ಆಲ್ ಈ ಒಂದು ಕಂಪನಿ ಮ್ಯಾಕ್ಸಿಮಮ್ ಒಂದು ಚಾರ್ಟ್ ನೀವು ನೋಡ್ಬೋದು 2017-18 ಇಂದ ನೀವು ನೋಡ್ಬೋದು ಕಂಪ್ಲೀಟ್ ಈ ಒಂದು ಸ್ಟಾಕ್ ಡೌನ್ ಟ್ರೆಂಡ್ ಕಡೆ ಇತ್ತು ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಸುಮಾರು ಜನಕ್ಕೆ ಈ ಒಂದು ನ್ಯೂಸ್ಗಳು ಬಿಗ್ ಬಾಯ್ಸ್ ಅಂತ ಕರೀತಾರ, ಪ್ರಮೋಟರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಈ ಇನ್ಸೈಡರ್ ಇನ್ಫಾರ್ಮೇಶನ್ಸ್ ಅಂತ ಹೇಳಿದಾರ ಅವರು ಈ ಒಂದು ಇನ್ಫಾರ್ಮೇಶನ್ ತಗೊಂಡು ನೋಡಿ ಕಂಪ್ಲೀಟ್ ಒಂದು ಡೌನ್ ಕಡೆ ಹೋಗ್ತಿದೆ. ವಿಚ್ ಇಸ್ ನಾಟ್ ಎ ವೆರಿ ಫ್ರೆಶ್ ನ್ಯೂಸ್ ಅಂತ ಹೇಳಕ್ ಬರೋದಿಲ್ಲ ಬೇಸ್ಡ್ ಆನ್ ದಿ ಚಾರ್ಟ್, ಬಿಕಾಸ್ ಚಾರ್ಟ್ ಇಸ್ ದಿ ಗಾಡ್. ಚಾರ್ಟ್ ಏನ್ ಹೇಳುತ್ತೆ ಅದು ದೇವರು, ಅದನ್ನ ನಾವು ನಂಬಬೇಕು. ಆ ರೀತಿ ನೀವು ನೋಡಿದ್ರೆ ಸೊ ಈ ರೀತಿ ಈ ನ್ಯೂಸ್ ಆಲ್ರೆಡಿ ಫ್ಯಾಕ್ಟರಿಂಗ್ ಆಗಿದೆ ಅಂತ ಹೇಳ್ಬೋದು. ಬಟ್ ಕಂಪ್ಲೀಟ್ ಒಂದು ಮಾರ್ಕೆಟ್ 2007-8 ಅಲ್ಲಿ ಏನ್ ಕ್ರಾಶ್ ಆಗಿತ್ತು, ಲೇಮನ್ ಬ್ರದರ್ಸ್ ಕ್ರಾಶ್, ಆ ರೀತಿಯ ಕ್ರಾಶ್ ಆಗುವಂತ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದಿಸ್ ರೀಸನ್ ನಾನು ಆಲ್ರೆಡಿ ಏನು ಎಕ್ಸ್ಪ್ಲೇಷನ್ಸ್ ಕೊಟ್ಟಿದ್ದೀನಿ. ಈ ಒಂದು ಸ್ಟಾಕ್ ನೀವು ನೋಡೋ 2021 ಬಿಗಿನಿಂಗ್ ಅಲ್ಲಿ ನೋಡಿದ್ರೆ ಕ್ಲೋಸ್ ಟು $15 ಇತ್ತು. ಸೊ ಒಂದು $15 ನಾನು ಹಿಂಗೇನ ಕನ್ವರ್ಷನ್ ಮಾಡಿ ನೋಡಿದ್ರೆ $141 ಏನಾಗಿತ್ತು ಅಂತ ಹೇಳ್ಬೋದು. ಸೊ ಈಗಿನ ಸಿಚುವೇಶನ್ ನೀವು ನೋಡ್ಬೋದು ಆಲ್ಮೋಸ್ಟ್ ಇವತ್ತೇ ಆಲ್ಮೋಸ್ಟ್ 50% ಬಿದ್ದಿರೋದ್ರಿಂದ ಈ ಒಂದು ಸ್ಟಾಕ್ ನೀವು ನೋಡ್ಬೋದು $2 $3 ಇಟ್ಕೊಂಡು ನೀವು ನೋಡ್ಬೋದು ಜಸ್ಟ್ $28 ಇದೆ. $140-150 ಇದ್ದಂತಹ ಸ್ಟಾಕ್ ಪ್ರೈಸ್ ಆಲ್ರೆಡಿ ಕಂಪ್ಲೀಟ್ ಒಂದು ಬಿದ್ದಿದೆ ಅಂತ ಹೇಳ್ಬೋದು. ಓವರ್ ಆಲ್ ನೋಡಿದ್ರೆ ಮ್ಯಾಕ್ಸಿಮಮ್ ನೀವು ನೋಡಿದ್ರೆ ಕಂಪ್ಲೀಟ್ ಡ್ರಾಪ್ ಡೌನ್ ಆಗಿದೆ ಸ್ನೇಹಿತರೆ ಯಾವುದೇ ಒಂದು ಸ್ಟಾಕ್ ಅಲ್ಲಿ. ಇದು ಡೇ ಅಲ್ವಾ, ಸೊ ಡೇ ಅಲ್ಲಿ ನೋಡಿದ್ರೆ ಆಲ್ರೆಡಿ 10% ಬಿದ್ದಿದೆ. ಸೊ ಓವರ್ ಆಲ್ ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ನೀವು ನೋಡಿದ್ರೆ ಆಲ್ಮೋಸ್ಟ್ 50% ಡೌನ್ ಆಗಿದೆ ಅಂತ ನೋಡಿ ಯಾವುದೇ ರೀತಿ ಒಂದು ಫ್ರೆಶ್ ನ್ಯೂಸ್ ಅಲ್ಲ ಅಂತ ನನಗೂ ಅನಿಸ್ತಿದೆ. ಸೊ ಇನ್ ಕೇಸ್ ನಿಮ್ಗೆ ಹೆಚ್ಚಿನ ನ್ಯೂಸ್ ಸಿಕ್ಕಿದೆ, ಏನಾದ್ರು ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಗೊತ್ತಿದೆ ಈ ಒಂದು ಟಾಪಿಕ್ ಬಗ್ಗೆ ಅಂದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋದ ಕಮೆಂಟ್ ಅಲ್ಲಿ ಹಾಕಿ ಬೇರೆ ಸಹ ನೋಡ್ಕೊಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.